ಈ ವಿಡಿಯೋದಲ್ಲಿ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ರನ್ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿ ಯಾವ ರೀತಿ ರನ್ ಮಾಡೋದು ಅಂತ ನೋಡಿದ್ದು. ಈ ವಿಡಿಯೋದಲ್ಲಿ ನಾನು ಕಾಪಿ ಆ್ಯಂಡ್ ಆ್ಯಡ್ ಇನ್ಸ್ಟ್ರಕ್ಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಕಾಪಿ ಮತ್ತು ಆ್ಯಡು ಎರಡೂ ಒಂದೇ ರೀತಿ ವರ್ಕ್ ಆಗುತ್ತೆ. ಬಟ್ ಕಾಪಿ ಏನಿರುತ್ತೆ ಇದು ನಿಮ್ಮದು ಲೋಕಲ್ ಇನ್ಸ್ಟೆನ್ಸ್ ಒಳಗಡೆ ಇರೋ ಫೈಲ್ಸ್ಗಳನ್ನ ಡೆಸ್ಟಿನೇಷನ್ ಅಂತಂದರೆ ಯಾವ್ದಾದ್ರು ಕಂಟೈನರ್ ಒಳಗಡೆ ಕಾಪಿ ಮಾಡಬೇಕು ಅಂತಂದರೆ ಇದನ್ನು ಕಾಪಿ ಯೂಸ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ನಿಮ್ಮ ಫೈಲ್ ಯಾವುದಾದ್ರೂ ಒಂದು ಗಿಟ್ ರೆಪೋದಲ್ಲಿ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ರಿಮೋಟ್ ಲೊಕೇಶನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ರಿಮೋಟ್ ಲೊಕೇಶನಿಂದ ಡೌನ್ಲೋಡ್ ಮಾಡಿ ನಿಮ್ಮದು ಡೆಸ್ಟಿನೇಷನ್ ಇರುತ್ತೆ ಕಂಟೈನರ್ ಒಳಗಡೆ ಅದನ್ನು ಡೌನ್ಲೋಡ್ ಮಾಡಿ ಇಡಬೇಕು ಅಂತ ಅಂದರೆ ನೀವು ಆ್ಯಡ್ ಕಮೆಂಡ್ನ ಯೂಸ್ ಮಾಡ್ತೀರಾ. ಆ್ಯಡ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀರಾ. ಕಮೆಂಡ್ ಅಂದರೂ ಏನು ಪ್ರಾಬ್ಲಮ್ ಏನಿಲ್ಲ. ಮೊದಲು ನಾವು ಕಾಪಿ ಏನಿದೆ ಅದನ್ನು ನೋಡೋಣ. ನಾನು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ಒಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡಿದ್ದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಉಬಂಟು ಇದೆ. ಉಬಂಟು ಆದಮೇಲೆ ಒಂದು ಕಮೆಂಡ್ನ ರನ್ ಮಾಡಿದೆ, ಒಂದೆರಡು ಕಮೆಂಡ್ನ, ಮೇಕ್ ಡೈರೆಕ್ಟ್ರಿ ಮತ್ತು ಅಪ್ಡೇಟು. ಇದರೊಳಗಡೆ ನಾನು ಕಾಪಿ ಕಮೆಂಡ್ನ ಯೂಸ್ ಮಾಡ್ತೀನಿ. ಜಸ್ಟು ಇನ್ಸರ್ಟ್ ಮೋಡ್ಗೆ ಹೋಗಿ, ಓಕೆ, ಇನ್ಸರ್ಟ್ ಮೋಡ್ಗೆ ಹೋಗಿ ಇಲ್ಲಿ ನಾನು ಕಾಪಿ ಅಂತ ಟೈಪ್ ಮಾಡ್ತೀನಿ. ಕಾಪಿ ಅಂತ ಟೈಪ್ ಮಾಡಾದ್ಮೇಲೆ ನನಗೆ ಯಾವುದಾದ್ರೂ ಒಂದು ಫೈಲ್ ಬೇಕಾಗುತ್ತೆ. ಇಲ್ಲಿ ನೀವು ಕಾಪಿ ಅಂತ ಒಂದು ತಗೊಳ್ತು ಅಂತ ಅಂದರೆ ಈ ಕಾಪಿಲಿ ಮುಂದೆ ನೀವು ಸೋರ್ಸ್ ಕೊಡಬೇಕಾಗತ್ತೆ. ಅದು ಸೋರ್ಸ್ ಆದಮೇಲೆ ಡೆಸ್ಟಿನೇಷನ್ ಕೊಡಬೇಕಾಗತ್ತೆ. ಸೋರ್ಸ್ ಮೀನ್ಸ್ ನನಗೆ ಯಾವುದಾದ್ರೂ ಒಂದು ಫೈಲ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮೊದಲು ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, index.html ಅಂತ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. vi ಅಂತ ಕೊಟ್ಟು ಎಂಟರ್ ಮಾಡಿ ಇದರೊಳಗಡೆ ಏನೋ ಒಂದು ಡೇಟಾನ ಹಾಕಿರ್ತೀನಿ. ಜಸ್ಟು ಅಂತ ದಿಸ್ ಈಸ್ ಮುರುಳಿ ಅಂತ. ಓಕೆ, ಇದನ್ನು ಸೇವ್ ಮಾಡ್ತೀನಿ. ಇವಾಗ ls ಮಾಡ್ತು ಅಂತ ಅಂದರೆ ನಿಮಗೆ ಪ್ರೆಸೆಂಟ್ ಡೈರೆಕ್ಟ್ರಿಲಿ index.html ಇದೆ. ಆ ಪ್ರೆಸೆಂಟ್ ಡೈರೆಕ್ಟ್ರಿಲಿನೇ ಡಾಕರ್ ಫೈಲು ಇದೆ. ಇವಾಗ ಇದ್ರೊಳಗಡೆ ಹೋಗೋಣ, ಡಾಕರ್ ಫೈಲ್ ಒಳಗಡೆ ಹೋಗೋಣ. ಇವಾಗ ನಾನು ಇಂಡೆಕ್ಸ್ ಫೈಲ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೇನೆ. ಅದನ್ನು ನಾನು ಕಂಟೈನರ್ ಒಳಗಡೆ ನಾನು ಪೇಸ್ಟ್ ಮಾಡಬೇಕು ಅಥವಾ ಕಾಪಿ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕಾಪಿ ಆದಮೇಲೆ ಸ್ಪೇಸ್ ತೊಗೊಂಡು ಇಲ್ಲಿ ಫೈಲ್ ನೇಮ್ ಕೊಡ್ತೀನಿ, index.html. ಇದು ಸೋರ್ಸು. ಅದಾದಮೇಲೆ ನಾನು ಎಲ್ಲಿಗೆ ಪೇಸ್ಟ್ ಮಾಡಬೇಕು, ಡೆಸ್ಟಿನೇಷನ್ ಕೊಡ್ತೀನಿ. ಡೆಸ್ಟಿನೇಷನ್ ಬಂತು ಅಂತಂದರೆ ಉಬಂಟುಲ್ ಬಂತು ಅಂತ ಅಂದರೆ /home/ubuntu ಈ ಡೆಸ್ಟಿನೇಷನ್ ಒಳಗಡೆ ಈ ಡೆಸ್ಟಿನೇಷನ್ ಒಳಗಡೆ ಈ index.html ಫೈಲು ಕಾಪಿ ಆಗಬೇಕಾಗಿರೋದ್ರಿಂದ ನಾನು ಇಲ್ಲಿ ಡೆಸ್ಟಿನೇಷನ್ ಪಾತ್ ಕೊಡ್ತಿದ್ದೀನಿ. ಇನ್ ಕೇಸ್ ಏನಾದರೂ ಡಾಟ್ ಅಂತ ಕೊಡ್ತು ಅಂತ ಅಂದರೆ ನೀವು ಈ ಮೇಕ್ ಡೈರೆಕ್ಟ್ರಿ ಎಲ್ಲಿ ಕ್ರಿಯೇಟ್ ಆಯಿತು ಅಲ್ಲೇ ನಿಮಗೆ index.html ಏನಿದೆ ಅದು ಕಾಪಿ ಆಗಿಬಿಡುತ್ತೆ. ನನಗೆ ಜಸ್ಟ್ ಹೋಮ್ ಡೈರೆಕ್ಟ್ರಿ ಒಳಗಡೆ ಉಬಂಟು ಒಳಗಡೆ ನಾನು ಕಾಪಿ ಆಗಬೇಕಾಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತೀನಿ. ಜಸ್ಟ್ WQ ಅಂತ ಕೊಟ್ಟು ನಾನು ಇನ್ನೊಂದು ಸರಿ ಡಾಕರ್ ಬಿಲ್ಡ್ ಮಾಡ್ತೀನಿ. ಡಾಕರ್ ಬಿಲ್ಡ್ ಅಂತ ಕೊಟ್ಟು ಇದು ನನ್ನ ನೇಮ್ ಕಾಪಿ ಅಂತ ಕೊಡ್ತೀನಿ. ಓಕೆ, ಬಿಲ್ಡ್ ಆಗ್ತಾ ಇದೆ. ಓಕೆ, ಕಾಪಿ ಆದಮೇಲೆ ನಾನು ಇದನ್ನು ರನ್ ಮಾಡ್ತೀನಿ. ಕಾಪಿ ಇಮೇಜನ್ನು ರನ್ ಮಾಡಬೇಕು ಅಂತ -t ಅಂತ ಕೊಟ್ಟು ಇಲ್ಲಿ ಕಾಪಿ ಅಂತ ಟೈಪ್ ಮಾಡಿ ಎಂಟರ್ ಮಾಡ್ತೀನಿ. ಇವಾಗ ಒಂದು ಡಾಕರ್ ಕಂಟೈನರ್ ಕ್ರಿಯೇಟ್ ಆಗಿದೆ. ಡಾಕರ್ PS ಅಂತ ಕೊಟ್ಟರೆ ನಿಮಗೆ ಇಲ್ಲಿ ನೋಡ್ಬೋದು ಕಾಪಿ ಏನಿದೆ ಅದು ಕಂಟೈನರ್ ಕ್ರಿಯೇಟ್ ಆಗಿದೆ. ಇದರೊಳಗಡೆ ಎಂಟ್ರಿ ಮಾಡಿ ಚೆಕ್ ಮಾಡೋಣ. ಡಾಕರ್ exec -it ಇಲ್ಲಿ ಯಾವುದೇ ರೀತಿ 8 ಅನ್ನೋದು ಯಾವುದೇ ರೀತಿ ಲೆಟ್ರ್ ಇಲ್ಲ. ಇಲ್ಲಿ ಬೇರೆ ಕಂಟೈನರಲ್ಲಿ ಸ್ಟಾರ್ಟಿಂಗು ನಾನು 8 ಅಂತ ಡೈರೆಕ್ಟಾಗಿ ಕೊಡ್ತೀನಿ. ಜಸ್ಟು ಬಿನ್ ಬ್ಯಾಶ್. ನೀವು ಡೈರೆಕ್ಟಾಗಿ ಫುಲ್ ಕಂಟೈನರ್ ನೇಮ್ ಬೇಕಾದ್ರೆ ಕೊಡ್ಬೋದು. ನಾನು ಜಸ್ಟು ಸ್ಟಾರ್ಟಿಂಗ್ ಲೆಟ್ರ್ ಮಾತ್ರ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಇಲ್ಲೂ 8 ಇತ್ತು ಅಂತ ಅಂದರೆ ನೀವು 8 ಆದಮೇಲೆ ಇನ್ನೊಂದು ಇಲ್ಲಿ 6 ಇದ್ದು ಇಲ್ಲಿ 3 ಇತ್ತು ಅಂತಂದರೆ 8 6 ಅಂತ ಕೊಟ್ಟರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ನಾನು ಎಂಟರ್ ಮಾಡ್ತೀನಿ. ಇವಾಗ ನೋಡ್ಬೋದು ಇದರೊಳಗಡೆ ಲಾಗಿನ್ ಅದು. ಜಸ್ಟ್ ls ಅಂತ ಕೊಟ್ಟರೆ ನಾವು pwd ಅಂತ ಕೊಟ್ಟರೆ ಯಾವ ಲೊಕೇಶನಲ್ಲಿದೆ ಅಂತ ತೋರಿಸುತ್ತೆ. ಓಕೆ, ರೂಟ್ ಲೊಕೇಶನಲ್ಲಿದ್ದೀವಿ. ಇವಾಗ ನಾವು ಫೈಲ್ನ ಎಲ್ಲೂ ಕಾಪಿ ಮಾಡಿದ್ದು ನಾವು ಇಲ್ಲಿ ನೋಡ್ಬೋದು ಓಮ್ ಉಬಂಟು ಒಳಗಡೆ. ಜಸ್ಟು cd ಅಂತ ಕೊಟ್ಟು ಓಮ್ ಅಂತ ಕೊಟ್ಟು ಉಬಂಟು ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನಿಮಗೆ cd ಓಮ್ ಉಬಂಟು ನಾಟ್ ಫೌಂಡ್ ಅಂತ ಬರ್ತಾ ಇದೆ. ನೋ ಇಶ್ಯೂ. ಓಕೆ, cd ಅಂತ ಕೊಟ್ಟು ಓಮ್ ಅಂತ ಕೊಡ್ತೀನಿ.
ಇದ್ರೊಳಗಡೆ ಬಂದು ನಮಗೆ ಉಬಂಟು ಅಂತ ಇದೆ, CD ಉಬಂಟು. ಓಕೆ, ಹೋಗ್ತಾ ಇರೋ ಒಳಗಡೆ. ಓಕೆ, ನೋ ಇಶ್ಯೂ. ಓಕೆ, ಅದ್ರ ಬದಲು ನಾನೇನು ಮಾಡ್ತೀನಿ ಇಲ್ಲಿ, ಈ ಪ್ರೆಸೆಂಟ್ ಡೈರೆಕ್ಟ್ರಿ ಏನಿದೆ ರೂಟು CD ರೂಟ್. ಓಕೆ, ರೂಟ್ ಒಳಗಡೆ ಹೋಗ್ತಾ ಇದ್ವಿ. ಈ ರೂಟ್ ಒಳಗಡೆ ಬಂದು ನಾನು ಏನಿದೆ ಆ ಫೈಲ್ನ ಪೇಸ್ಟ್ ಮಾಡ್ತೀನಿ, ಅಂತ ಅಂದರೆ ಕಾಪಿ ಮಾಡ್ತೀನಿ. ನಾನು ಜಸ್ಟು ಇಲ್ಲಿಂದ ಎಕ್ಸಿಟ್ ಆಗ್ತೀನಿ, ಅದು ಯಾಕೋ ಪರ್ಮಿಷನ್ ಇದು ಮಾಡ್ತಾ ಇದೆ. ಓಕೆ, ಮೊದಲು ಇಲ್ಲೊಂದು ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಇಲ್ಲಿ ಬಂದು ನನಗೆ HTML. ಓಕೆ, ರೂಟ್ ಒಳಗಡೆ ಕೊಡ್ತಾ ಇದ್ದೀನಿ ಇಲ್ಲಿ ಡೆಸ್ಟಿನೇಷನು. ಇದನ್ನು ಸೇವ್ ಮಾಡಿ ಜಸ್ಟ್ ಬಿಲ್ಡ್ ಮಾಡ್ತೀನಿ, ಕಾಪಿ 1 ಅಂತ. ಓಕೆ, ಇದನ್ನು ರನ್ ಮಾಡ್ತೀನಿ ನಾನು, ಕಾಪಿ 1. ಓಕೆ, ರನ್ ಆಗಿದೆ. ಡಾಕರ್ PS ಅಂತ ಕೊಟ್ಟು ಇಲ್ಲಿ ಬಂದು ಕಾಪಿ 1 ಬಂದು BF. ಇಲ್ಲೋಗಿ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ಬಂದು ನಾನು B ಅಂತ ಡೈರೆಕ್ಟಾಗಿ ಲೆಟ್ರ್ ಕೊಡ್ತೀನಿ, B. ಓಕೆ, ಇವಾಗ ಚೆಕ್ ಮಾಡೋಣ. LS ಅಂತ ಕೊಟ್ಟು ಜಸ್ಟ್ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಓಕೆ, LS ಅಂತ ಕೊಟ್ಟರೆ ನೀವು ಸ್ಲ್ಯಾಶ್ ಡೈರೆಕ್ಟ್ರಿಗಳಿದ್ದೀರ. ನಾನು CD/root ಅಂತ ಕೊಡ್ತೀನಿ. ಅದರೊಳಗಡೆ ಬಂತು ಅಂದರೆ LS ಮಾಡ್ತು ಅಂತಂದರೆ ಇಲ್ಲಿ ಬಂದು ನಿಮಗೆ index.html ಪೇಜ್ ಏನಿದೆ, ಫೈಲ್ ಏನಿದೆ, ಇದು ಬಂದು ನಿಮಗೆ ಇಲ್ಲಿ ಕಾಪಿ ಆಗಿದೆ. ನಾರ್ಮಲಾಗಿ ಇವಾಗ ಏನಾಗುತ್ತೆ ಅಂತಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದಾಗ ನಾವೊಂದು ಅಪಾಚಿ ವೆಬ್ ಸರ್ವರ್ನ ಲಾಂಚ್ ಮಾಡ್ದೋ. ಅದರೊಳಗಡೆ ಬೇಕಾದರೆ ನೀವು index.html ನಿಮ್ದೇನಿದೆ ಕಸ್ಟಮ್ index.html ಅದನ್ನು ಬೇಕಾದರೆ ನೀವೆಲ್ಲ ಕಾಪಿ ಮಾಡ್ಬೋದು. ಓಕೆ, ಇವಾಗ ನಿಮ್ಗೆ ಅರ್ಥ ಆಯಿತು ಕಾಪಿ ಕಮಾಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇವಾಗ ನಾವು ಆ್ಯಡ್ ಕಮಾಂಡ್ನ ಯೂಸ್ ಮಾಡೋಣ. ಅದಕ್ಕೋಸ್ಕರ ನಾನೊಂದು ಗಿಟ್ ರೆಪೋಗೆ ಹೋಗ್ತೀನಿ. ನಾನು ಬಂದು ಇಲ್ಲಿ ಪಬ್ಲಿಕ್ ಒಳಗಡೆ ಬಂದು ನಂದು ಇದೊಂದು ಫೈಲ್ ಇದೆ ಅಂತ ತಿಳ್ಕೊಳ್ಳಿ. ಈ readme ಏನಿದೆ MD ಏನಿದೆ ಇದನ್ನು ನಾನು ಕಾಪಿ ಮಾಡಬೇಕು, ಎಲ್ಲಿಗೆ ರೂಟ್ ಡೈರೆಕ್ಟ್ರಿ ಒಳಗಡೆ ಕಾಪಿ ಮಾಡಬೇಕು ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಆ್ಯಡ್ ಕಮಾಂಡ್ನ ಯೂಸ್ ಮಾಡ್ತೀನಿ. ಲೋಕಲ್ ಯೂಸ್ ಮಾಡೋಕ್ಕೆ ನೀವು ಕಾಪಿ ಕಮಾಂಡ್ ಬೇಕಾದರೆ ಯೂಸ್ ಮಾಡೋದು ಲೋಕಲಲ್ಲಿ. ನಾನು ಲೋಕಲಲ್ಲಿ ಇಲ್ದೋಗಿರೋ ಕಾರಣ ರಿಮೋಟ್ ಡೈರೆಕ್ಟ್ರಿಯಿಂದ ಕಾಪಿ ಮಾಡಬೇಕು ಅಂತ ಅಂದರೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಆ್ಯಡ್ ಕಮಾಂಡ್ನ. ಓಕೆ, ಇಲ್ಲೇ ನಾನು ಡೈರೆಕ್ಟಾಗಿ ಮೇನಲ್ಲೇ ಇಲ್ಲೇ ಕೊಡ್ತೀನಿ, ಎಲ್ಲಿ ಬೇಕಾದರೂ ಕೊಡ್ಬೋದು ನೀವು. ಆ್ಯಡ್ ಅಂತ ಕೊಟ್ಟು ನಾನು ಬಂದು ಸೋರ್ಸ್ ಬಂದು ಪೇಸ್ಟ್ ಮಾಡ್ತೀನಿ. ಸೋರ್ಸ್ ಬಂದು ಇದು, ಡೆಸ್ಟಿನೇಷನ್ ಬಂದು ಇದು ಅಂತಂದರೆ ಕಂಟೈನರ್ ಒಳಗಡೆ. ಓಕೆ, WQ ಅಂತ ಕೊಟ್ಟು ನಾನು ಇನ್ನೊಂದು ಸರಿ ಇಮೇಜನ್ನು ಬಿಲ್ಡ್ ಮಾಡ್ತೀನಿ. ಇಲ್ಲಿ ಬಂದು 2 ಅಂತ ಕೊಡ್ತೀನಿ. ಓಕೆ, ಬಿಲ್ಡ್ ಆಯಿತು. ಅದಾದಮೇಲೆ ಬಂದು ಇದನ್ನು ರನ್ ಮಾಡ್ತೀನಿ, 2. ಓಕೆ, ಡಾಕರ್ PS ಅಂತ ಕೊಡ್ತೀನಿ. ಕಾಪಿ 2 ಏನಿದೆ ಇಲ್ಲಿ ನೋಡ್ಬೋದು ರನ್ ಆಗಿದೆ. 73 ಇದ್ರದ್ದು ಕಂಟೈನರ್ ID 73. 7 ಅಂತ ಕೊಡ್ತೀನಿ, ಇಲ್ಲ 3 ಅಂತಲೂ ಕೊಡಿ, ಪ್ರಾಬ್ಲಮ್ ಏನಿಲ್ಲ. ಇವಾಗ ಇದರೊಳಗಡೆ ಲಾಗಿನ್ ಆಯಿತು. ಇವಾಗ CD/root ಒಳಗಡೆ ಹೋಗೋಣ. ಇದ್ರೊಳಗಡೆ ಹೋಗಿ LS ಮಾಡ್ತು ಅಂತಂದರೆ 2 ಫೈಲು ಇದೆ. ಅಲ್ಲಿ ಒಂದು ನಾವು ಇದೊಂದು ಬಂದು ಡೌನ್ಲೋಡ್ ಮಾಡಿರೋ ರಿಮೋಟ್ ರೆಪಾಸಿಟರಿಯಿಂದ ಆ್ಯಡ್ ಯೂಸ್ ಮಾಡಿಕೊಂಡು, ಇದು ಬಂದು ಕಾಪಿ ಮಾಡಿರೋದು ಲೋಕಲಿಂದ ಯೂಸಿಂಗ್ ಕಾಪಿ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು. ಈ ರೀತಿ ನೀವು ಕಾಪಿ ಮತ್ತು ಆ್ಯಡ್ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು ಇನ್ನು ಡಾಕರ್ ಫೈಲಲ್ಲಿ.